ಸೊ ಇವಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಿಟರ್ನ್ ಬರಬೇಕು. ಅಲ್ಲಿವರೆಗೂ ಇಲ್ಲೇ ಕ್ಯಾಮ್ರಾನ ಚಾರ್ಜ್ ಹಾಕಿ ನೀವು ವೀಕ್ ಬ್ಯಾಟ್ರಿ ಇರಪ್ಪ ಕ್ಯಾಮ್ರಾ ಮಾತ್ರ. ಇವಾಗ ದೇವಸ್ಥಾನಕ್ಕೆ ಕೊಡ್ತಾ ಇವೆ ಅಷ್ಟೇ. ಅದೇ ಗ್ಯಾಪಲ್ಲಿ ವರುಣ ಜಲ್ಜೀರಾ ತಂದ. ಚಿಕನ್ ಹುಳಿ ಭಾರತೀಯ ಜನ ಔಷಧಿ ಕೇಂದ್ರ ಮೆಡಿಕಲ್ ಕಮ್ಮಿ ಸಿಗುವಂತ ಜಾಗ ಇದು. ನಮ್ಗೆ ಯಾರಿಗೂ ಇಶ್ಯೂ ಇಲ್ಲ, ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೊರಟ್ವಿ. ಇಂಡಿಕೇಟ್ ಮಾಡ್ತಾ ಈ ಫಿಂಗರ್ ಇಂಡಿಕೇಟ್ ಮಾಡ್ತಾ ಯಾವ ತರ ಇಟ್ಕೊಬೇಕು ಎಲ್ಲ ಹೇಳ್ತಾರೆ. ಹಿಡ್ಕೊಂತಾರೆ ಲೆಫ್ಟ್ ಹ್ಯಾಂಡ್ ತಮ್ಮ ರೂಲ್ ನೋಡು. ಯಾವ್ದು ಇದು? ಇದು ಇದು ನಾನು ಮರ್ತೋಗಿದ್ದೀನಿ. ಇವಾಗ ಹೇಳ, ವಾಟ್ ಇಸ್ ಓಮ್ಸ್ ಲಾ? The law which created in home, it's called Ohm's law. ಮತ್ತೆ ಏನ್ ಯಾವ್ದು ಐತೆ? ಬಾಯ್ಸ್ ಲಾ ಅಲ್ಲ, ಬಾಯ್ಸ್ ಲಾ. ಏಯ್ ಅದನ್ನ ಕೇಳಿದ್ ನಾನು. ಬಾಯ್ಸ್ ಲಾ ಹೋಮ್ಸ್ ಲಾ ಗೊತ್ತಾ ನಿಂಗೆ? ಗೊತ್ತಿಲ್ಲ ನಿಂಗೆ? ಕೊರೋನಾದಲ್ಲಿ ನಮ್ಗೆ ಅವೆಲ್ಲ ಇದು ಏನು ಡಿಲೀಟೆಡ್ ಕ್ವಶನ್ಸ್ ಗೊತ್ತು ನನಗೆ. ಏಯ್ ಅದೆಲ್ಲ ಹೇಳು, ಔಟ್ ಆಫ್ ಸಿಲೆಬಸ್ ನಿಂದು ಹೋಗು. ನೋಡು ವಾಪಸ್ ಹೊಡೆದ್ರೆ ಅದು ಸೆಕೆಂಡ್ ಲಾ, ಥರ್ಡ್ ಲಾ ಅಲ್ಲ. ಇಲ್ಲ ಇಲ್ಲ ಥರ್ಡ್ ಲಾನೇ. ಇದೇನೋ ಒಂದು ದೊಡ್ಡ ಹಾಲು, ಯಾವ್ದೋ ಈವೆಂಟ್ಸ್ ನಡೆಸುವಂತ ಹಾಲು. ಅದು ಬಿಟ್ರೆ ಅಲ್ಲಿ ಇದೆ ದೇವಸ್ಥಾನದ ಎಂಟ್ರೆನ್ಸ್. ಆರ್ಗಾನಿಸಮ್ ಸಿಸ್ಟಮ್ ಕೊರೋನಾ ಟೈಮಲ್ಲಿ ಡಿಲೀಟೆಡ್ ಕ್ವಶನ್ಸ್ ಎಲ್ಲ ಸೇರಿಸಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಮಸ್ಥಂ ದಕ್ಷಿಣ ಮಾನ್ಯ ಶ್ರೀ ಶಾರದಾ ಪ್ರೀತಂ ಶೃಂಗೇರಿ. ಓ ದೊಡ್ಡದಾಗ ನಾವು ಬೈಟ್ ಐಟಮ್ಗಳಲ್ಲಿ ತಿಕ್ಕೋದು, ಬ್ಯಾಗಲ್ಲಿ ಬಿಡೋದು, ಚಪ್ಪಲಿಯಲ್ಲಿ ಬಿಡೋದು. ಸೊ ಇಲ್ಲಿ ಚಪ್ಪಲಿ ಬಿಡ್ಬೋದು, ಅದಕ್ಕೆ ಅಂತಾನೆ ಮಾಡಿದ್ದಾರೆ ಚಪ್ಪಲಿ ಸ್ಟ್ಯಾಂಡು. ಓಕೆ, ಇಲ್ಲಿ ಬ್ಯಾಗ್ ಕೂಡ ಇಕ್ಕಂತಾರೆ ಅನ್ಸುತ್ತೆ. ಇಲ್ಲ ಇಲ್ಲ, ಬರೀ ಚಪ್ಪಲಿ ಮಾತ್ರ. ವಾಕ್ವೇರ್ ನಂದು ಚಪ್ಪಲಿ ಹಂಗಿಕ್ಕಲ್ಲ, ಹಿಂಗಿಕ್ಕೋದು. ಫೋನ್ ಹಿಂಗೆ ಇಕ್ಕೋದು. ಯೂಟ್ಯೂಬ್ ಅಲ್ಲ, ಇನ್ಸ್ಟಾಗ್ರಾಮ್ ತಾನೆ. ಆಯ್ತು, ಇಲ್ಲ ಬ್ಯಾಗು ಇಲ್ಲೇ ಕೊಡೋದು. ಕೊಡು ಬ್ಯಾಗ. ಬ್ಯಾಗ್ ಅಂತೀರಾ? ಬ್ಯಾಗ್ बैग आखिरी पकड़ा पक्षी लगा कितना जोड़ी चप्पल है? 1 2 3 4 5 6 जन 5 ಜನ 15 ರೂಪಾಯಿ ಕೊಡಿ ಸರ್. ಬಂದಾಮ ಕೊಡೋದ ಇವಾಗ ಕೊಡೋದಾನ? ಸರಿ ಬರ, ಬ್ಯಾಗ್ ಕೂಡ ಹೋದ ಹಿಂಗೆ ದರ್ಶನ ಮಾಡ್ತಾನೆ. ಸರಿ ಬಾ, ಬ್ಯಾಗ್ ಹಾಕೊಂಡೆ ನಡೀರಿ. ಓಹೋ ಒಳ್ಳೆ ವ್ಯೂ. ಇಲ್ಲ ಹೇಳು, ಅಲ್ಲಿ ಜನ ಸೇರ್ಕೊಂಡ್ರಲ್ಲ, ಇರೋ ಝೂಮ್ ಮಾಡೋಣ ಕಾಣಿಸ್ತೀನಿ. ಒರಿಜಿನಲ್ಲೇ ಅದು ನಿನ್ನ ಓಯ್ ಇಲ್ಲೇ ಐತಲ್ಲಿ. ನಾನು ಆ ಕಡೆ ಹುಡುಕ್ತಾ ಇದ್ದೆ. ಎಗುವೆ ಇಲ್ಲೇನೋ ನಡೀತಿದೆ, ಉಪದೇಶ ನಡೀತಾ ಎರಡು ಆನೆ ಇದೆ. ಒಬ್ರು ಮಾವುತ, ಇವ್ರು ಮಾವುತ. ಆನೆ ಹೆಸರು ಅವ್ರನ್ನೇ ಕೇಳ್ಬೇಕು. ಫಸ್ಟ್ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಬಾ. ಓಯ್ ಸಂಜಯಾ, ಫಸ್ಟ್ ದರ್ಶನ ಮಾಡ್ಕೊಂಡ್ ಬರೋಣ ಬಾ. ಬರೋಣ. ಸೊ ಬ್ಯಾಗ್ಗಳೆಲ್ಲ ಲಟ್ಟಿದ್ದೀವಿ, ಹೋಗೋಣ. ಇವಾಗ ಹೋಗೋಣ. ಆದ್ರೆ ಇಲ್ಲಿ ನಾಟಲ್ಲ ಅಂತ ಹಾಕವ್ರೆ. ಸೊ ನಾಟಲ್ಲ ದರ್ಶನ ಎಲ್ಲ ಮುಗೀತು. ಇಲ್ಲಿ ನೋಡಿದ್ರೆ ಡೀಪ್ ಭಜನ ನಡೀತಿದೆ, ಪ್ರವಚನ, ವಿಶ್ಲೇಷಣಾ, ಆಚರಣ ಏನೋ ನಡೀತಿದೆ. ಹರೇ ಕೃಷ್ಣ. ಇವಾಗ ಬ್ಯಾಗ್ ತಕೊಂಡು ಹೋಗ್ಬೇಕು. ಹಾ ಏನ್ ಚಂದ ಇದೆ ಎಲಿಫೆಂಟು. ನಾನು ಮುಟ್ಟುವಷ್ಟು ದೂರದಲ್ಲಿದೆ. ಮನ್ಸ್ ಮಾಡಿದ್ರೆ ಎತ್ತು ಒದ್ಗಳು ಒಳ್ಳೆ ಎಲಿಫೆಂಟ್.
ದೇವಸ್ಥಾನ ಫೋಟೋ ಇದೆ. ಹಿಡ್ಕೊಳ್ಳ ಹಿಂಗೆ ಟಾಪ್ ಆಂಗಲ್ ಹಿಡ್ಕೊಳ್ಳ. ಕೈಲಾರು ಕೊಟ್ರ ಥ್ಯಾಂಕ್ ಯು. ಏನ್ ಫೋನ್ ತಗೊಳಕ್ ಗೊತ್ತ. ಏನ್ ನಿದ್ದೆ ಬರ್ತೈತೆ ಪಾಪ. ಸರಿ ಬಾ ಹೋಗೋಣ, ಹುಷಾರು, ಜಾಸ್ತಿ ಬೇಜಾರು ಮಾಡಕ್ ಹೋಗ್ಬೇಡ. ಕಂಡಂಗದೆ ನೋಡ, ಅದಕ್ಕೆ ಊಟ ಇಲ್ಲ. ಇಲ್ಲ ಐತೆ ಊಟ, ಇವ್ರು ಕೊಟ್ಟಿಲ್ಲ ಅಂದ್ರೆ ಇಲ್ಲ ತಿನ್ಕೋಣ ಅಂತ ತಿನ್ಕೊಳ್ಳೋದೆ. ಸರಿ ಬಾ, ಇಬ್ರು ಮಾವುತದಾರರು ಬರ ಹೋಗೋಣ. ಏ ವರ್ಣ, ಸಂಧ್ಯಾ ಇನ್ನು ಆ ಕಡೆ ಹೋಗ್ಬೇಕು. ಹಾ ಸರಿ ಬಾ ಬೇಗ. ಇದು ಒಂದು ದೇವಾಲಯ, ಶ್ರೀ ವಿದ್ಯಾಶಂಕರ ದೇವಾಲಯ. ಫೋಟೋಗ್ರಫಿ ಪ್ರೊಹಿಬಿಟೆಡ್. ಒಳಗಡೆ ತಾನೆ, ಈಚೆ ಎಂಟ್ರಿ ಆಗೋಷ್ಟವರೆಗೂ ಇರ್ಲಿ ಬಾ. ನೀವು ಎಲ್ಲಿಂದ ಬಂದಿದ್ದು? ಈ ದೇವಸ್ಥಾನದ ಪಕ್ಕ ಭಾಗದಲ್ಲಿರುವ ನದಿ ಇದು. ಈ ನದಿನ ಟಾಪ್ ವ್ಯೂ ಮಾಡ್ಬೇಕಂದ್ರೆ ಅಲ್ಲಿರೋ ಬ್ರಿಡ್ಜ್ಗೆ ಹೋಗ್ಬೋದು. ನಾವ್ ಈ ಕಡೆ ಬಾಟಮ್ ವ್ಯೂ ಮಾಡಕ್ ಹೋಗ್ತಾ ಇದೀವಿ, ಲೈವ್ ವ್ಯೂ ಮಾಡಕ್ ಹೋಗ್ತಾ ಇದೀವಿ. ಆಮೇಲೆ ಮತ್ತೆ ತೋರ್ಸೋಣ. ಟಾಪ್ ವ್ಯೂನು ತೋರಿಸ್ತೀವಿ, ಟಾಪ್ ವ್ಯೂನು ತೋರಿಸ್ತೀವಿ. ಫಾಲೋ ಮಾಡ್ಬಿಡ್ರಿ, ಫಾಲೋ ಸಬ್ಸ್ಕ್ರೈಬ್. ಇಲ್ಲೇ ಕಾಯಿನ್ ನಿಲ್ಸಕ್ ಟ್ರೈ ಮಾಡ್ತಾ ಇದ್ದಾರೆ. ದುಡ್ಡು ಮುಟ್ಬಾರ್ದು. ಒಂದಾಗಿ ಇನ್ನೊಂದು ಇದೈತೆ. ಅದು ಕಾಯಿನ್ ನ ನಿಲ್ಸಕ್ ಟ್ರೈ ಮಾಡ್ತಾವ್ರ ಕಡೆ. ಏನಪ್ಪ, ಒಂದು ಬಿಲೀಫ್, ಇಂಟೆನ್ಷನ್ಸ್, ಪ್ರಾಕ್ಟೀಸಸ್ ಮೇ ಬಿ. ಅದಂಗಲ್ಲ ಮುಂದಕ್ಕೆ ಆಯ್ತಾ. ಇರ ನಿಲ್ಸ ಟ್ರೈ ಮಾಡ್ತಾ ಇರ್ಲಿ ಬಾ. ಸರಿ ಬಾ, ನದಿ ನೋಡ್ಕೊಂಡ್ ಬರೋಣ. ನದಿ ನೋಡ್ಕೊಂಡ್ ಬರೋಣ. ನೋಡಕ್ಕೆ ಆಗೋದು, ಈ ಕಡೆ ಇಳಿಯಕ್ಕಾಗಲ್ಲ. ಫಿಶರ್ ದೊಡ್ಡದಾಗದಲ್ಲ. ನಾನು ಹತ್ರ ಹೋಗ್ತಿದ್ದಂಗೆ ಎಲ್ಲ ಓಡೋಗ್ತಾವೆ. ನೀನ್ ಹತ್ರ ಹೋಗಿ ಎಲ್ಲ ಹತ್ರ ಬರ್ತವೆ. ಕೇಳ ಒಂದ್ ಕಾಲಿಕ್ಕೋ. ಶರ್ಟಾ? ಇಲ್ಲ, ಏನೋ ಚೀಲ ಇದ್ದಂಗೆ ಇದಲ್ಲ ಅದ. ಶೆಟ್ ಅಂದಿದ್ದ ನಾನು, ಮೀನ್ ಸತ್ತೋಗೋಯ್ತು. ಏ ಅಲ್ವಾ, ಮೀನ್ ಯಾವಾಗ ಸತ್ತೋಗ್ಬಿಟ್ಟದು? ಕಾಣಿಸ್ತಾ ಇಲ್ಲ ಇದ್ರಲ್ಲಿ. ಚೀಲ ಅದು. ಸರಿ, ಶಾಲಾ ಪ್ರದೇಶ ಇಳಿಯಂಗಿಲ್ಲ ಅಷ್ಟೇ. ಕೊನೆಗೂ ಒಂದೆರಡು ಕಾಯಿನ್ ಅವೆ, ಆ ಕಡೆ ಒಂದ್ 4 ಕಾಯಿನ್ ಅವೆ. ಟ್ರೈ ಮಾಡ್ತೇನೆ. ಬೇಡ ಬೇಡ ಬೇಡ, ಬೇರೆ ನದಿలో ಈದುಟ ಅಪಾಯಕರಮು. ಹೆಂಗೆ? ಸೊ ಇದೆ ಟಾಪ್ ವ್ಯೂ. ಈ ಕಡೆಯಿಂದ ಇಲ್ಲಿಂದ ಅಲ್ಲಿ ಹೋಗಿ ಅದ್ರ ಮುಖಾಂತರ ಯೂಟ ನೋಡ್ಕೊಂಡು ಮತ್ತೆ ಅಲ್ಲಿ ಸೇರುತ್ತೆ, ಪಾಸ್ ಆಗುತ್ತೆ, ಸ್ಲೋ ಆಗುತ್ತೆ. ಸೊ ನದಿ ಯಾವ ಕಡೆ ಹರಿತೈತೆ? ನದಿ ಆ ಕಡೆಯಿಂದ ಹಿಂಗ್ ಹರಿತಾ ಇದೆ. ಹಂಗಿಂದ ಬರುತ್ತೆ, ಬಂದು ಅಲ್ಲಿ ಸರಿ ಡಿವೈಡ್ ಆಗುತ್ತೆ, ಮತ್ತೆ ಒಂದ್ ಕಡೆ ಜಾಯ್ನ್ ಆಗುತ್ತೆ, ಮತ್ತೆ ಇಲ್ಲಿ ಬರುತ್ತೆ. ಇಲ್ಲಿ ಮೀನುಗಳು ಇರ್ತವೆ, ಇಲ್ಲಿ ಬೇಕಂತ ಫೋಕಸ್ ಇದೆ. ಇಲ್ಲಿ ಬರದೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಹಿಂಗ್ ಹೋಗುತ್ತೆ, ಒಂದ್ ಸೈಡ್ ಇನ್ನೊಂದ್ ಸೈಡ್ ಹಿಂಗ್ ಹೋಗುತ್ತೆ. ಹಂಗೋಗಿ ಅಲ್ಲಿ ಈ ಕಡೆ ಹೋಗ್ತಾನೆ ಇಲ್ಲ ಕಣೋ, ಅಷ್ಟೇ ಕಣೆ. ಈ ಕಡೆ ಹಿಂಗ್ ಬಂದು ಡ್ಯಾಶ್ ಆಗ್ಬಿಟ್ಟು ಮತ್ತೆ ಹೆಂಗ್ ಹೋಗುತ್ತೆ, ಹಂಗೋಗುತ್ತೆ. ಅಲ್ಲಿ ಸ್ನಾನ ಮಾಡ್ಕೊಂತಾರೆ. ಸ್ನಾನ ಮಾಡ್ತಾರೆ. ಹೆಣ್ಮಕ್ಳು ಇರ್ಬೇಕು. ಬೇಡ ಹೆಣ್ಮಕ್ಳು ತರನೇ ಅವ್ರೆ, ಎಲ್ರು ಬಾಯ್ಸ್. ಅಲ್ಲೋಗಿ ಕ್ಯಾಮ್ರಾ ಅವೆಲ್ಲ ಕಾಣಿಸಲ್ಲ, ಕ್ಲಾರಿಟಿ ಇಲ್ಲ. ಲಾಸ್ಟ್ ಅಲ್ಲಿ ಎಂಟಿಗೆ ಹೋಗುತ್ತೆ. ಓ, ಅಲ್ಲೊಂದು ಬ್ರಿಡ್ಜ್ ಅದೇ, ಅದು ಹಳೆ ಬ್ರಿಡ್ಜ್. ನಾವ್ ಒಂದ್ಸರಿ ಅಪ್ಪ ಜೊತೆ ಬಂದಾಗ ಇಲ್ಲೂ ಹೆವಿ ಅದೇ, ಅನ್ಸಲ್ಲ ನಂಗೆ, ಬೇರೆ ಕಡೆನೇ ಇರುತ್ತೆ. ಸರಿ ಬಾ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇನೋ ಇದ್ದಂಗ ಅದೇ ಅಲ್ಲಿ ಹೋಗೋಣ ಅನ್ಕೊಂಡ್ವಿ. ನಮ್ಮ ಹತ್ರ ಟೈಮ್ ಅಷ್ಟಿಲ್ಲ, ಅದಕ್ಕೆ ರಿವರ್ಸ್ಗೆ ಹಾಕೊಂಡು ಹೋಗ್ತಾ ಇದೀವಿ. ಬರ್ರ ಪವಿತ್ರ, ಪವಿ ಓಡ್ಬಾ. ಆನೆ ಮೇಲೆ ಕೂತಿರುವ ಮಾವುತ, ನೋಡುತ್ತಾ ಕೂತಿರುವ ನಾವುಗಳು. ಇಲ್ಲ, ಇಷ್ಟೊತ್ತ ನೋಡ್ತಾ ಇದ್ರು ಅವ್ರು.
ಓಕೆ. ಅವನು ಮಾಜೆಸ್ಟ್ ಏನದು ಬಸ್ ಸ್ಟ್ಯಾಂಡ್ ನಿಲ್ಸಿದ್ದು ಹೋಟೆಲ್ ಚೆನ್ನಾಗಿ ತಿನ್ಕೊಂಬಿಟ್ಟ, ಅದಕ್ಕೆ ನಾವು ಮಾತ್ರ ಊಟಕ್ಕೆ ಹೊರಟಿದೀವಿ. ಏವಂತ ಅವನು ತಿನ್ನಲ್ವಂತ? ಛೇ ಸರಿ ನಾವು ತಿನ್ಕೊಂಡು ಫೋರ್ಸ್ ಮಾಡಕ್ ಹೋಗ್ಬಿಡೋದು. ಇಲ್ಲ ಊಟ, ಊಟಕ್ಕೆ ಎಂಟ್ರಿ. ಡೈನಿಂಗ್ ಹಾಲ್ ಅಂದ್ರೆ ಊಟ ಕಣ. ಆ ಕ್ಯಾಮ್ರಾಗಿಂದ ಇದರಲ್ಲೇ ಸ್ವಲ್ಪ ಕ್ವಿಕ್ ಆಗಿ ರೆಕಾರ್ಡ್ ಮಾಡ್ಕೊಂತ ಇನ್ನು ನಾನು ಅದು ಆನ್ ಮಾಡಿದ್ರು ಅದು ರೆಕಾರ್ಡ್ ಆಗಕ್ಕೆ 15 ಸೆಕೆಂಡ್ಸ್ ಬೇಕು. ಇವಾಗ ಸಡನ್ ಆಗಿ ಏನಾದರೂ ಹಿಂಗೆ ತೆಗೆದು ರೆಕಾರ್ಡ್ ಮಾಡೋಣ ಅಂದರೆ ಆಗಲ್ಲ ಆ ಕ್ಯಾಮ್ರಾಗೆ. ಇನ್ನು ಗಾಡಿಗೆ ಫಿಟ್ ಮಾಡ್ಕೊಂಡು ಹೋಗೋದಕ್ಕೂ ಸ್ವಲ್ಪ ಯೂಸ್ ಆಗುತ್ತದೆ. ನೈಸ್. ವಿತರಣೆ ಆರಂಭ. ಲೋಟ ವಿತರಣೆ, ಲೋಟ ಕೂಡ ಸಿಗುತ್ತೆ. ಹೋಗೋಣ ಬರ್ರೋ. ಎಷ್ಟಾಯ್ತಾ? 30 ರೂಪಾಯಾ? ಓಕೆ. ಸುಮ್ಮನೆ ಬೆಂಗಳೂರು ಎಲ್ಲಿ? ಗೊಲ್ರಟ್ಟಿ. ಗೊಲ್ರಟ್ಟಿ. ಇಲ್ಲೂ ಎಲ್ಲ ಭಜನೆ ಆರಾಧನೆ ಮುಗ್ದಿದೆ ಅಂತ ಅನಿಸ್ತಿದೆ. ನಾವು ಹೊರಟ್ವಿ B46 ಸಪ್ಪಿ B46 ಬರ್ರ. ಎಷ್ಟಾಯ್ತಾ? ಫ್ಲೂಟ್ ಒಂದು, ಅದು ಇನ್ನೊಂದು ತಗೊಂಡ್ರ. ಆಡು ಊದ್ರ. ಸೂಪರ್, ಸಾಕ್ ನಿಲ್ಸಿ ಹೋಗೋಣ ಮನೆಗೆ ಬೇಗ. ಸ್ಟಾಪ್ ಮಾಡ್ರ. ಅಯ್ಯೋ ನೋಡು ಏನ್ ತೂಬಿಟ್ಟೆ ನೋಡ್. ನಾನು ನಿನ್ ಮಾತು ಕೇಳ್ಕೊಂಡು ಬೇಡ ಕಣ ಇಂತ ಏನದು ಕ್ಲುತಸ್ವರಗಳನ್ನೆಲ್ಲ ಆಡ್ಬೇಡ್ರು. ನನ್ನ ಕಾಲಲ್ಲಿ ಚಪ್ಪಲಿಗೆ ಅಂಟಿಕೊಂಡಿದ್ದ ಸಗಣಿನ ಸ್ವಚ್ಛಗೊಳಿಸೋಕೆ ಇವೆರಡು ಪೇಪರ್ ನಂಗೆ ಸಹಾಯ ಮಾಡ್ತು. ಇದು ಕೂಡ ಸಹಾಯ ಮಾಡ್ತು. ಓಕೆ, ಇಸ್ಕೊಂಡಿದ್ಯಲ್ಲ ನೀನು. ಏನ ಇದು? ಎಷ್ಟೋ ಇದು? 100. ಹಂಗೆ ನಮ್ದೆಲ್ಲ ಇನ್ಬಿಲ್ ಟ್ಯಾಲೆಂಟ್ಗಳು ಇದೆ. ಅಲ್ಲಿ ಇನ್ನೊಂದು ಟ್ಯಾಲೆಂಟ್ ಐದು ಇರೋ ತೋರಿಸ್ತೀನಿ. ನೀನು ಟ್ಯಾಲೆಂಟ್ ತೋರ್ಸು ನಿನ್ನ ಒಳಗಿನ ಆ ಕಲೆಯನ್ನು ಪ್ರದರ್ಶಿಸು. ನಿನ್ನ ಟೈಮ್ ಆಗಿದ್ ಬರ್ರ. ಹಂಗೆ ಎಲ್ಲ ಗಾನ ಬಜಾಯಿಸ್ಕೊಂಡು ಬರ್ತಾವ್ರೆ. ಈ ಕಡೆ ಮಂಜುನಾಥ ಮ್ಯಾರೇಜ್ ಬ್ಯೂರೋ ಇದೆ. ಓಹೋ ಬ್ಯೂರೋ ಅಂದ್ರೆ ಮ್ಯಾರೇಜ್ಗಳಿಗೆಲ್ಲ ಇವರೆಲ್ಲ ಏರ್ಪಾಡು ಮಾಡ್ಕೊಡ್ತಾರೆ. ಬ್ಯಾಂಡ್ ಬಜಾಯಿಸೋದು, ಹಾಲ್ ಬುಕ್ ಮಾಡೋದು ಎಲ್ಲ ಅಂತ ವಿಚಾರಗಳು ಹೇಳಕ್ಕಾಗಲ್ಲ. ಗಂಟೆ ಸೆಟ್ ಮಾಡ್ಕೊಡೋದು. ನಾನಿಂದ ಒಂದು ಫಿಲಮ್ ಐತಲ್ಲ, ಏನಂದ್ರೆ ಗರ್ಲ್ಫ್ರೆಂಡ್ ಇಬ್ರು ಅದೇ ಕೆಲಸ ಮಾಡ್ತಿರ್ತಾರೆ. ಗೊತ್ತಾಯ್ತು. ಚೆನ್ನಾಗಿ ಮಾಡ್ತಿದ್ರೆ ಅದು ಸೆಟ್ ಆಗುತ್ತೆ. ಸಪ್ರೇಟ್ ಮಾಡ ಬರೀ ಎಲ್ಲ ಇದಾಗುತ್ತೆ. ಇರ ಓಕೆ. ಏಮಂತಂದ್ರೆ ಸೂಪರ್ ಕಣ. ಕೇಳ್ಬೇಕನ್ಸುತ್ತೆ ಮತ್ತೆ ನಿಮ್ನೆಲ್ಲ. ಅಯ್ಯೋ ಯಾಕಾದ್ರೆ ಕೇಳದ
ನೀನು ಸಾಕ್ಬಿಡ ನೀನು ಟ್ರೈ ಮಾಡ್ಬೇಕು ಅಂತ ಅನ್ಸುತ್ತೆ. ಏನದು ಗೊತ್ತಿಲ್ಲ 400 150. ಸೂರ್ಯ ಮೋಟಾರ್ಸ್, ಮಲ್ಲಪ್ಪನ ಬೀದಿ, ಶೃಂಗೇರಿ. ಫೋನ್ ನಂಬರ್ ಪಲ್ಸರ್ ಗಾಡಿಯಾ ಬಜಾಜ್ ಗಾಡಿ? 103339. ಬಜಾಜ್ ಪಲ್ಸರ್ ಅಲ್ವಾ? ಎರಡು ಒಂದೇ. ಮಚ್ಚ ಶೃಂಗೇರಿರುವ ಬಸ್ ಸ್ಟ್ಯಾಂಡ್ ಹೆಸರು ಪುಟ್ಟಣ್ಣ ಪಂಚಾಯತಿ, ರಾಷ್ಟ್ರಕವಿ ಕುವೆಂಪು ಬಸ್ ನಿಲ್ದಾಣ. ಓಕೆ, ಇವಾಗ ನಾನು ಕ್ಯಾಮ್ರಾ ತಗೊಳ್ಬೇಕಪ್ಪ. ಅದೇ ಯೋಚನೆ ಮಾಡ್ತಾ ಇದ್ದೆ ಮಗಂದು ಆಗ್ಲಿಂದ ಚಾರ್ಜ್ ಆಗ್ತಾ ಇನ್ನು ಫಾಸ್ಟ್ ಚಾರ್ಜಿಂಗ್ ಹಾಕಕ್ತಾ ಇಲ್ಲ ಅಂತ. ಕೇಬಲ್ ಇಲ್ಲದೆ ಇಲ್ಲಕ್ಕೆ ಇದು ಬೇರೆ ಇನ್ನೊಂದು. ಇವಾಗ ಆಗ್ತೈತೆ ಫಾಸ್ಟ್ ಚಾರ್ಜಿಂಗ್. ಸುಮ್ಮನೆ ಟೈಮ್ ವೇಸ್ಟ್ ಆಯ್ತಪ್ಪ. ಇಷ್ಟೊಂದು ಯಾಕೋ ಅಷ್ಟೊಂದು ತಿನ್ಬೇಕು. ಹೋಗ್ಬಿಡಿ ನಾನು ಪರವಾಗಿಲ್ಲ ಅಂಗಡಿಲಿ. ಹೌದು, ಇಷ್ಟೊಂದು ಯಾರ ತರ ಕೇಳಿದ್ದು? ಬೇಕೇನಾ? ಏನಪ್ಪ ಇಷ್ಟೊಂದು ಬೇಕೇನಪ್ಪ ನಿಂಗೆ? ಇದು ಬೇರೆ. ಮಾರ ಬಸ್ಸಲ್ಲಿ 2 ರೂಪಾಯಿ ಮಾರ್ಬಿಡಿ. ಯಾರು ಮಾರ್ತಾ ಇಲ್ಲ ಅಲ್ಲ ಈ ಕಡೆ? ಎಷ್ಟು ಮಿಕ್ಸ್ಕೊಂಡಿದ್ದೆ ಏನು ಕೊಟ್ಟಿದ್ದೆಲ್ಲ ಇದ್ ಕೊಟ್ಟವ್ರು, ಏನು ಕೊಟ್ಟಿಲ್ಲ. ಇದೆಲ್ಲ ನಮ್ದೆ. ಟಿಕೆಟ್ ಎಷ್ಟಾಯ್ತು? ಆಯ್ತು ಕೊಟ್ಟು. ಎಷ್ಟಾಯ್ತು ಟಿಕೆಟ್? ಗೊತ್ತಿಲ್ಲ. ಇದು ಟಿಕೆಟ್ ಇಲ್ಲ ಪರ್ ಹೆಡ್. ಸರ್ ಟಿಕೆಟ್ ಶೇಬಾರ್ ಅವ್ರು ಹೋಗ್ತಾರೆ. ಟಿಕೆಟ್ ನಿಮ್ ಜಾಬಲ್ಲಿ ಇದೆಯಲ್ಲ, ತೆಗಿ. ಟಿಕೆಟ್ ಅಲ್ರ? ಟಿಕೆಟ್ ಅಲ್ಲ ತೆಗಿ. ನೋಡ್ಬೇಕು, ತೆಗಿ ಒಂದ್ ನಿಮಿಷ. ಕಮಿಷನ್ ಮಾಡಿದೆ 3,000 ರೂಪಾಯಿ ಖರ್ಚು. ನೋಡಿ, ಇದು 3,000 ರೂಪಾಯಿ ಜೀವನ ಪೂರ್ತಿ ಬಿಡಲ್ಲ. 3,000 ಇವ್ರಿಗೆ ಅದೇನ್ ಉಚಿತ, ನಮಗೆ 1 ತಾರೀಕು 91 ರೂಪಾಯಿ ಡೈರೆಕ್ಟ್ ಟು ಉಡುಪಿಗಂತೆ. ಥ್ಯಾಂಕ್ ಯು, ಅಷ್ಟೇ ವಿಷಯ. ಚಾರ್ಜರು, ಕ್ಯಾಪು, ನನ್ನ ಬ್ಯಾಗು ಅಷ್ಟೇನಾ? ನಾನು ಹಿಂಗ್ ಕೊಡೋಕ್ ಬಂದೆ. ಮೇಲೆ ಬ್ಯಾಗ್ ಇಷ್ಟು. ಇವಾಗ 1:25, ಇನ್ನೊಂದು 5 ನಿಮಿಷ ಅದೇ ಕದಿ ಸ್ಟಾರ್ಟ್ ಆಗ. ಥ್ಯಾಂಕ್ಸ್ ಅಣ್ಣ. ಚಾರ್ಜಿಂಗ್ ಮುಗೀತು, ಬಸ್ಸು ಹಿಂದೆ ಹೋಯ್ತೈತೆ. ಏಮಂತ ಎಲ್ಗೋದ್ ನಾವನ ನಿಜವಾಗ್ಲಿಲ್ಲ. ಏ ಬರ. ಓ ನೀನೇನ ಪ್ಲಾನ್ಲಿ? ಇವ್ನು ಉಡುಪಿನ ಬಿಟ್ಟು ಮನೆಗೆ ಹೋಗ್ಬಿಡೋಣ ಅನ್ಕೊಂಡೆ. ಅದು ಓಡ್ ಬಂದ. ಆ ಬಾಟಲ್ ಯಾರ್ದ? ನಂದೆ. ನಾನು ಆಫೀಸ್ ತಗೊಂಡ್ ಕೊಡನಲ್ಲ. ಹಾ ನಂಗೆ ಸ್ವಲ್ಪ ಕೊಡ ಸಾಕು ಬಿಡ. ಓಪನ್ ಮಾಡು. ಹೊಗೆ ಬರುತ್ತಾ? ಇಲ್ಲ, ಹೊಗೆ ಅಂತದ್ದು ಬರಲ್ಲ. ಎಕ್ಸ್ಪೀರಿಯನ್ಸ್ ಹಾಕಿದ ಬರುತ್ತೆ. ಪಾನಿ ತರ ಆಯ್ತಾ? ಮಸಾಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿತ್ತು. ಗೋಲ್ಗಪ್ಪ ಪಾನಿ ತರ ಐತೆ. ನೆಕ್ಸ್ಟ್ ಟೈಮ್ ಇದಕ್ಕೆ ಮಸಾಲ ಕೊಡೋಣ. ಮಜ್ಜಿಗೆ ಮಾಡ್ತೀವಿ, ಮಸಾಲ ಮತ್ತೆ ಮೊಸರು ಪ್ರಸಾದ ಎಲ್ಲ ಮೊಸರು ದಿನ ಈ ಸತಿ ಪರವಾಗಿಲ್ಲ. ಹುಷಾರು ಸ್ಟೋರ್ ಮಾಡ್ಕೊ. ನಡಿ ಈಚೆ ಬಿಡು. ನಡಿಯ ಫಸ್ಟ್ ಈಚೆ ಬಿಡೋದು. ಅದು ಸ್ಟಕ್ ಆಗೋಗಿತ್ತು ಪಾಪ. ಹೋಯ್ತು ನೋಡಿ ಆರಾಮ. ಬಿಡು
ಸಾಕ್ಬಿಡೋದು ಕೈ ತೊಳ್ಕೊ ಹೋಗಿ ನೀನು. ಸೊ ನಮ್ಮ ಬಸ್ಸು ಗ್ರೀನ್ ಕಲರ್ ಬಸ್ಸು ಈ ಹೋಟ್ಲ್ ಹತ್ರ ನಿಲ್ಸಿದ್ರು. ನಾನು ಇದೇ ಟೈಮ್ ಅಂತ ಫೋನ್ ಚಾರ್ಜ್ ಹಾಕಿದ್ದೀನಿ, ಆಗ್ತಾಯಿತ್ತು. ಸೊ ಅಲ್ಲಿ ಬರೀ ಚಾರ್ಜಿಂಗ್ ಹಾಕಿದ್ರೆ ತಪ್ಪಾಗತ್ತೆ ಅಂತ ಬಜ್ಜಿ ತಗೊಂಡಿದ್ದೆ, ಬೋಂಡನೂ ತಗೊಂಡಿದ್ದೆ. ಸೊ ಅಷ್ಟರಲ್ಲಿ ಟೈಮ್ ಆಗೋಯ್ತು, ಓಡಿ ಎಲ್ಗೋಗಿ ನಾನಪ್ಪ ರೆಸ್ಟ್ ರೂಮ್ ಹೋಗಿದ್ದೆ. ನೋಡಿ ಮಚಾಸ್ ಹೇಗೆ ಬರೀ ಮಂಜು ತುಂಬಿದೆ, ಹೆವಿ ಇದೆ. ಇನ್ನು ಮುಂದೆ ಕಾಣಿಸುತ್ತಾ? ನನಗೆ ಫೋನ್ ಎತ್ಕೊಂಡೇ ಇರಬೇಕು ಕಾಣಿಸ್ತಾ. ಈ ಕಡೆ ಗಾಡಿಗಳು ಬೇರೆ, ಈ ಕಡೆ ಯಾವ್ದೋ ಬ್ರಿಡ್ಜ್ ಇದೆ. ಈ ಗಾಳಿಗೆ ನಾವು ಮಾತಾಡೋದು ಕೇಳಿಸುತ್ತೋ ಇಲ್ವೋ? ಮಚಾಸ್ ಯಾರಿಗೆಲ್ಲ ನೆನಪಿದೆ ಈ ಬೆಂಟೆನ್ ಸ್ಟಿಕ್, ನೀವೇನಾದ್ರೂ ನೆನಪಿಗೆ ಕಂಡ್ರೆ ನೀವು 2000 ಕಿಡ್ಸ್ ಅಂತ. 2000 ಕಿಡ್ಸ್ ಅರ್ಲಿ 2000 ಕಿಡ್ಸ್ ಅಂತ ಅಷ್ಟೇ. ಎಲ್ಲಾದ್ರೂ ಕಾಣಿಸುತ್ತಾ? ನಿಮ್ಗೆ ಇನ್ನೊಂದು ಸೀನ್ ತೋರಿಸ್ಬೇಕಿರಿ ಮಚಾಸ್. ಹೇಗೆ ಹೆಚ್ಚಾಗೋದ್ರೆ ಹೋಗುತ್ತೆ, ಅರೆ ಟಚ್ ಆಗಲ್ಲ. ಅದನ್ನ ಸ್ಕಿಲ್ ಅಂತಾರೆ. ತಗಡೆ ಇನ್ನೊಂದು ಮಿಸ್. ಮಜಾಸ್ ನಾವಿವಾಗ ಜಲ್ಜೀರಾ ತಿನ್ಕೊಂಡು ಹೆಬ್ರಿ ಬಸ್ ಸ್ಟ್ಯಾಂಡ್ ಹಿಂಗಡೆ ಹೆಬ್ರಿ ಬಸ್ ಸ್ಟಾಪ್ ಇತ್ತು ದಾಟ್ಕೊಂಡು ಎಕ್ಸ್ಟ್ರಾ ಜಲ್ಜೀರಾ ಬಾಟಲ್ ಮಾಡ್ಕೊಂಡ ಕೊಡ ಸರಿ ಕೊಡ. ಹೆಬ್ರಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ನ ದಾಟಿ ಈಗ ಹೊರಟಿ ಮುಂದೆ ನೆಕ್ಸ್ಟ್ ಉಡುಪಿನೇ ಫಿಕ್ಸ್. ಅವರೇ ಕಂಡಕ್ಟ್ರು. ಸೊ ಮಚಾಸ್ ನಾವು ಇವಾಗ ಉಡುಪಿಯ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ಇಲ್ಲಿಂದ ನಾವು ಮಲ್ಪೆ ಬೀಚ್ ಗೌರ್ಮೆಂಟ್ ಬಸ್ ನಗರ ಟೈಮಿಂಗ್ ಎಲ್ಲ ಟೈಮಿಂಗ್ ನಮ್ಮ ಅಣ್ಣ ನೋಡಿ ಲಾಲಿಪಾಪ್ ತಿಂತಾವನೆ. ಈ ಲಾಲಿಪಾಪ್ ಬಂದು ಎಲ್ಲಿದ್ದಾಳೆ? ಅಲ್ಲೆಲ್ಲ ಮುಂದೆ ಇದ್ದಾಳೆ. ಹೊಸತ ಇಟ್ಕೊಂಡಿದ್ಲ, ನಿದ್ದೆ ಬರ್ತೈತೆ ಅಂತ ಕೇಳಿ ಬೀಳ್ಸುತ್ತೆ. ನನ್ನ ಕೈಗೆ ಬಂದ್ಮೇಲೆ ಮುಗೀತು ಖಾಲಿ. ಇನ್ನೇನ್ ಮಾಡಕ್ಕಾಗಲ್ಲ. ಈ ಪೀಸ್ ವರುಣ ಎಷ್ಟಾಯ್ತು ಟಿಕೆಟ್? 45 ಇಲ್ಲ 3 ಜನಕ್ಕೆ 45 ಅಂದ್ರೆ ಹೆಂಗೋ ಡಿವೈಡ್ ಆಗುತ್ತೆ? 15 ನಾನಾಗುತ್ತೆ ಬಂದು ಮ್ಯಾಕ್ಸ್ ವೀಕ್ ಅನ್ನೋ ನಾನೇ 15 ಅಂದಿದ್ದ. ಮಚಾಸ್ ನಾವು ಬಂದಾಗ ಇತ್ತು ಖಾಲಿ ಬಸ್, ಇವಾಗ ಆಗೈತೆ ಫುಲ್ ರಶ್. ಅಪ್ಪೆ ಅಭಿ ಮನೆ ಕೊಟ್ಟ ಎಲ್ಲಿ ಸ್ಕೂಲು? ಎಲ್ಲಿ? ನಾರಾಯಣಗುರು. ಎಷ್ಟು ದೂರ ಮನೆ? ಪಾಸ್ ಐತಾ? ಯಾವ ಭಾಷೆ ಮಾತಾಡೋದು ಮನೇಲಿ? ಕನ್ನಡ ಮನೇಲೂ ಕನ್ನಡ ಪಕ್ಕ? ತುಳು ಅಲ್ಲ, ಕನ್ನಡ. ಎಷ್ಟು ಭಾಷೆ ಬರ್ತದೆ ನಿಂಗೆ? ಯಾವ್ದು? ಹಿಂದಿ, ಇಂಗ್ಲಿಷ್, ತುಳು, ಕೊಂಕಣಿ, ಬ್ಯಾರೆ ಯಾವ್ದು ಬರಲ್ಲ? ಲಂಬಾಣಿ, ಇಲ್ಲಿ ಕಾಣಿಸ್ತಿರೋ ಯುವಕನಿ ಸಾಗ್ಬಿಡ ಕುತ್ಕಂತ್ಯಾ? ಬಂದ್ಬಿಡ್ತಾ ಮನೆ? ಓಕೆ. ಸೊ ಇಲ್ಲಿದ್ದು ಎಲ್ಲೋಯ್ತು? ಈ ಕಡೆ ಇದ್ವಿ ಬಸ್ ಸ್ಟ್ಯಾಂಡ್ ಹತ್ರ. ಈಗ ಹೋಗ್ತಾ ಇದೀವಿ, ಮಲ್ಪೆಗೆ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಬೀಚ್ ಹತ್ರ ಇಳಿಸ್ಬಿಡ್ತಾರೇನೋ ಇವ್ರ. ಓಕೆ, ಸಿ ಯು ದೇ.
ಬರ್ರ ಬೀಚ್ ಹತ್ರ ಬಂದ್ವಿ. ಬೀಚ್ ಹಿಂಗ ಹೋಗ್ಬೇಕಲ್ಲ, ಹಿಂಗೆ 1 2 3 4 5 6 6 ಬ್ಯಾಕ್ ರೆಡ್ ಆಗೈತೆ. ಬರ್ರ ಬನ್ನಿ ನಾಳೆ ಬೆಳಗ್ಗೆ. ಓಕೆ ಸರಿ ಹೋಗೋಣ ಬಾ. ಇಲ್ಲಿಂದ ನಾವ್ ಇಲ್ಲೇ ಯಾವ್ದೋ ರೆಸಾರ್ಟ್ ಅಲ್ಲಿ ಇದ್ವಿ ಒಂದ್ ಟೈಮಲ್ಲಿ, ಇದೇ ಇರ್ಬೇಕು. ನೀನು ಬಂದಿದ್ದ? ಅಲ್ಲಿ ಕಾಣಿಸ್ತಾ ಇಲ್ಲ ದೊಡ್ಡ ಬೋರ್ಡ್. ನಾವ್ ಇದ್ರಲ್ಲೇ ಇದ್ವಿ, ನಂಗೆ ಕ್ಲಾರಿಟಿ ಇಲ್ಲ. ರೆಸಾರ್ಟ್ ಒಟ್ನಲ್ಲಿ ಯಾವಾಗ ಬಂದಿದ್ವಿ ಅಷ್ಟು ಗೊತ್ತು. ಇದೇನಾ? ನಂಗೂ ಕ್ಲಾರಿಟಿ ಇಲ್ಲ ಬಿಡು. ಬೀಚ್ ಹೋಗಿದ್ರ ಹಂಗಂದ್ರೆ? ಒಂದ್ 4 ವರ್ಷದ ಮುಂಚೆ ನಮ್ ತಾತನ್ ಒಂದ್ ಫ್ಯಾಮಿಲಿ ರಿಲೇಟಿವ್ಸ್ ಬರ್ಡೇ ಇದ್ದಾಗ ಬಂದಿದ್ವಿ. ಇದೇ ಇರ್ಬೇಕೇನ, ಗುರ್ತಿಡಿದಾರ ನನ್ನ ಇವಾಗ ಇವರು. ಆಗ ನಾ ಯಾರು ಅದೇನೆ ಗೊತ್ತಿರಲ್ಲ ಯಾರಿಗೂ, ಎಲ್ಗುರು ತಿಳಿತಾರೆ. ಬಾರ ಬೇಗ ಬರ್ರ, ಟೈಮ್ ಇಲ್ಲ. ಅದ್ ಗಾಡಿ ಪಾರ್ಕಿಂಗ್ ಕಾಸು. ಅಜ್ಜಿ ತರ ಅಲ್ಲಿ ನಿಂತ್ಕೊಂತೀಯ ವರ್ಷಿತ ನಾವೆಲ್ಲ ಏನ್ ಸಂದೇಹ ಕೇಳಿದೆ. ಇವ್ರು 3 ಜನ ಬಟ್ಟೆ ಇಲ್ಲ ಗತಿ. ಅದು ಯಾವ್ದೇ ಬಟ್ಟೆ ಇಲ್ಲ ಗತಿ, ಯಾವ ಬಟ್ಟೆ ಹಾಕಂತೀವೋ ಅದೇ ನಮ್ ಗತಿ. ಇವ್ರು ಹಾಕೊಂತಾರ 100 ಬಟ್ಟೆಗಳು, ಬಿಸಾಕ್ತಾರ 500 ಬಟ್ಟೆಗಳು. ಅಂಡರ್ವೇರ್ ಇಲ್ಲ ಅಂದ್ರೂ ನೀರೊಳಗಡೆ ಇಳಿಯೋದೇ ಮ್ಯಾಟ್ರ್ ಆಗೋದು. ಕ್ಯಾಮ್ರಾ ಶೇಕ್ ಮಾಡಿಸ್, ಸ್ಟಿಲ್ ಆಗಿ ಟ್ರೈ ಮಾಡ. ನೋಡು ಇವಾಗ ಅಂಕಲ್ ನಡ್ಕೊಂಡ್ ಬರ್ತೀವಿ, ಆ ಬಟ್ಟೆ ಇಲ್ದಿರ ಅಂಡರ್ವೇರ್, ಬರೀ ಅಂಡರ್ವೇರ್ ಅಲ್ಲಿ ನಾವು ಹಂಗೆ ನಡ್ಕೊಂಡ್ ಬರ್ತೀವಿ. ನಾವೇ ಅನ್ಕಣಿ, ನಾವು ಅಂದ್ರೆ ನಾವು ಅಂದ್ರೆ ಸುಮ್ನೆ ಅಲ್ಲ. ಡೋಂಟ್ ಅಂಡರ್ ಎಸ್ಟಿಮೇಟ್ ಕಾಮನ್ ಮ್ಯಾನ್ ಆಫ್ ಪವರ್. ಗೊತ್ತಿರೋರು ಮನೆ ಬಿಟ್ಟು ನಮ್ಮ ಅವತಾರಗಳು ಜೋರಾಗಿ ಮಾತಾಡ್ಬೇಕು, ಇದ್ರಲ್ಲಿ ಮೈಕ್ ಇಲ್ಲ. ನಮ್ಮ ಅವತಾರಗಳು ಹೀಗಿವೆ. ಇವಾಗ ಬೀಚ್ ಅಲ್ಲಿ ಬೇರೆ ಬೀಳಕ್ ಹೋಗ್ತಾ ಇದೀವಿ. ಈ ಬೀಚ್ ಅಲ್ಲಿ ಬೀಳಕ್ಕೆ ನಾವು ನಿನ್ನೆಯಿಂದ ಪ್ಲಾನ್ ಹಾಕಿದ್ವಿ. ಬಿದ್ರೆ ನಾವ್ ಎತ್ತಿಕೊಳ್ಳ. ನಾವು ಮುರುಡೇಶ್ವರ ಪ್ಲಾನ್ ಹಾಕಿದ್ವಿ. ಮಗನ್ ಟೈಮ್ ಶಾರ್ಟೇಜ್ ಇರೋದಕ್ಕೆ ಇಲ್ಲಿ ಬಂದು ಸೆಟ್ಲ್ ಆಗಿದೀವಿ. ಇಷ್ಟು ಬೇಗ ಆಟ ಆಡಿದ್ರೆ ಮುಂದೇನು ಹೋಗ್ತೀವಿ ಮನೆಗೆ. ಸೀಕ್ರೆಟ್ ಅಲ್ಲ ಕಣ, ಸೀಕ್ರೆಟ್ ಕ್ಯಾಮ್ರಾ ಕಾಣಿಸ್ತೈತಲ್ಲ, ಈ ಕ್ಯಾಮ್ರಾ ವಾಟರ್ ಪ್ರೂಫ್. ಆಯ್ತು, ನನ್ಗೊಂದು ಸೆಲ್ಫಿ. ಓ ಮೈ ಗಾಡ್, ನನ್ನ ರಿಯಾಕ್ಷನ್ ಇಲ್ಲ ಅಂತನಾ? ಎಲ್ಲರಿಗೂ ಅಂದ್ಬಿಟ್ಟಿರ್ತೀವಿ. ಓಕೆ ಕ್ಯಾಮ್ರಾ ಕಾಣಿಸ್ತಲ್ಲ, ಈ ಕ್ಯಾಮ್ರಾ ಸುಮ್ನೆ ಇರ. ಈ ಕ್ಯಾಮ್ರಾ ನೀರೊಳಗಡೆ ಇಳಿಸ್ಬೋದು ಗೊತ್ತಾ? ಹೋಗ್ರ ಇವ್ರಿಗೆಲ್ಲ ನೀರೊಳಗಡೆ ಇಳಿಸ್ಬೋದು, ಈಜಾಡೋದನ್ನ ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತಾ ಇನ್ ಪಾಪ ಅರ್ಥನೇ ಆಗ್ತಾ ಇಲ್ಲ. ಇಷ್ಟಪಡ್ತೀನಿ. ಕಟ್ ಮಾಡ.